ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಜಲಕ್ಷಾಮ ಯಾವ ಪರಿ ಇದೆ ಅಂತಂದರೆ ಎಲ್ಲಿ ಹೋದರೂ ಯಾವ ಬಡಾವಣೆಗೆ ಹೋದರೂ ಕೂಡ ಜನರ ಕಂಪ್ಲೇಂಟ್ ಒಂದೇ, ನೀರಿಲ್ಲ ನೀರಿಲ್ಲ ನೀರಿಲ್ಲ. ಹನಿ ನೀರಿಗಾಗಿ ಜನರು ಬೆಂಗಳೂರಿನಲ್ಲಿ ಪರದಾಡ್ತಾ ಇದ್ದಾರೆ. ಕಾವೇರಿ ಒಂದು ಕಡೆ ಬರದಾಗ್ತಾ ಇದೆ. ಜಲಮಂಡಳಿಯವರಿಗೆ ಟೆನ್ಷನ್, ಹೆಂಗಪ್ಪ ಇಡೀ ಬೆಂಗಳೂರಿಗೆ ನೀರು ಸಪ್ಲೈ ಮಾಡೋದು ಅಂತ. ಜನ ಅಂತೂ ನೀರು ಕೊಡ್ರಪ್ಪ ಅಂತ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ನೀರಿನ ಬವಣೆಯನ್ನು ಅನಾವರಣ ಮಾಡ್ತಾ ಇದ್ವಿ. ಪಬ್ಲಿಕ್ ಟಿವಿ ಕೂಡ ಹಲವಾರು ಬಡಾವಣೆಗಳಿಗೆ ಹೋಗ್ಬಿಟ್ಟು ಈ ರೀತಿ ರಿಯಾಲಿಟಿ ಚೆಕ್ಕನ್ನು ಮಾಡಿದೆ. ಒಂದು ಕಡೆ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆನೇ ಇಲ್ಲ ಅಂತ. ಹಾಗಲ್ಲ, ನೀರಿನ ಸಮಸ್ಯೆ ಇದ್ದೇ ಇದೆ, ಪ್ರತಿಷ್ಠಿತ ಬಡಾವಣೆಗಳಲ್ಲೇ ಇದೆ. ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಹೇಳಿದರು ನಮ್ಮನೆ ಬೋರು ಬತ್ತೋಗಿದೆ ಅಂತ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀರಾ ಬಿಗಡಾಯಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಬಾಣಸವಾಡಿಯಲ್ಲಿ ನೀರಿನ ಸಮಸ್ಯೆ ಆಗಿದೆ. ಒಂದು ವಾರ ಆದರೂ ಕೂಡ ಕುಡಿಯೋ ನೀರು ಬರ್ತಾ ಇಲ್ಲ ಅಂತೇಳಿ ಜನ ಇಲ್ಲಿ ಸಮಸ್ಯೆನ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ನಲ್ಲಿ ಇದೆ ಅಂತ ಗಮನಿಸ್ತಾ ಹೋಗ್ತಾ ಇದ್ದಾರೆ, ಆದರೆ ನೀರೇ ಬರ್ತಾ ಇಲ್ಲ. ಅಂತಹ ಪರಿಸ್ಥಿತಿಯನ್ನು ಎದುರಾಗಿದೆ. ಎಲ್ಲರೂ ಕೂಡ ಬಿಂದಿಗೆಗಳನ್ನ ಹಿಡ್ಕೊಂಡು ನಿಂತಿದ್ದಾರೆ. ಮಾತಾಡ್ತೀನಿ. ಸರ್ ನಮಸ್ತೆ, ಹೇಳಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಏನು ಸರ್, 3 ವರ್ಷದಿಂದ ನೀರು ನಮಗೆ ಸಿಗ್ತಾ ಇಲ್ಲ. ವಾರಕ್ಕೆ ಒಂದು ಸರಿ ಹಂಗೆ ಹಿಂಗೆ ಬರ್ತಾ ಇದೆ, ನೀರು ಬರ್ತಾ ಇಲ್ಲ. ಕುಡಿಯೋ ನೀರು ಬರೋದೇ ಇಲ್ಲ. ಬರೋದೇ ಇಲ್ಲ ಇಲ್ಲಿ ಈ ಏರಿಯಾದಾಗ ಬರಲ್ಲ. ಮತ್ತೇನು ಮಾಡ್ತೀರಾ? ಬೇರೆ ಕಡೆ ಎಲ್ಲೆಲ್ಲಾರು ಕೊಟ್ಟರೆ ಈಸ್ಕೊಂಬರ್ತೀವಿ ನಾವು. 5 ರೂಪಾಯಿ ಏನಜ್ಜಿ, ಏನು ಮಾಡ್ತೀರಜ್ಜಿ? 5 ರೂಪಾಯಿ ಕೊಟ್ಟು ತಗೊಂಡ್ಬರೋದು. ಹೌದು. ಕೇಳಲ್ವ ಎಲ್ಲಾರು ಜನಪ್ರತಿನಿಧಿನ, ಶಾಸಕರನ್ನ? ಯಾರು ಕೇಳಿಲ್ಲ ಸರ್. ಸರ್ ಇವತ್ತು ಬೆಳಗ್ಗೆನೆ ಬಂದಿತ್ತು ಸರ್ ನೀರು. ಅದು ಕಾವೇರಿ ನೀರಿಲ್ಲಡ, ಬೋರ್ ನೀರು ಬಂದಿತ್ತು ಸರ್. ಕಾವೇರಿ ನೀರು ಬರ್ತಾನೆ ಇಲ್ಲ ಸರ್, ಕಮ್ಮಿ. ಕುಡಿಯೋದಕ್ಕೆ ಬರ್ತಾನೆ ಇಲ್ವಾ? ಇಲ್ಲ ಸರ್, ಬರ್ತಾನೆ ಇಲ್ಲ ಕಾವೇರಿ ನೀರು. ಬರ್ತದೆ, ಅದು ಸ್ಲೋ ಆಗಿ ಬರುತ್ತೆ ಸರ್. ಯಾರು ಇಟ್ಕೊಳೋಷ್ಟೊತ್ತಿಗೆ ಆಫ್ ಆಗುತ್ತೆ. ಇಲ್ಲಿಲ್ಲ ಕಾವೇರಿ ನೀರು ಬರಲ್ಲ. ಬಿಂದಿಗೆ ತಗೊಂಡು ಹೋಗಿ ಅಲ್ಲಿ 5 ರೂಪಾಯಿ ಕೊಟ್ಟು ತಗೊಂಡು ಬರೋದು, ಕ್ಯಾನ್ ತಗೊಂಡು ಹೋಗಿ. ಎಲ್ಲರೂ ಕೂಡ ಮಕ್ಕಳು, ಚಿಕ್ಕ ಮಕ್ಕಳಿಂದನೂ ಕೂಡ ಎಲ್ಲರೂ ಕೂಡ ಕಾವೇರಿ ನೀರು ಬೇಕು ಅಂತೇಳಿ ಒತ್ತಾಯನ ಮಾಡ್ತಾ ಇರ್ತಕ್ಕಂಥದ್ದು. ನೀರಿಗೋಸ್ಕರ ಎಲ್ಲರೂ ಕೂಡ ಅಳನ ತೋಡ್ಕೊಳ್ತಾ ಇದ್ದಾರೆ. ನೀರಿನ ಸಂಪರ್ಕವನ್ನು ಇಲ್ಲಿ ಕಲ್ಪಿಸ್ತಾರಾ ಇಲ್ವಾ ಅಂತೇಳಿ ಕಾದು ನೋಡ್ಬೇಕಾಗಿದೆ. ಕ್ಯಾಂಪಸ್ ಸುಹಾಸ್ ಜೊತೆ ಲೋಕೇಶ್ ಪಡದಲ, ಪಬ್ಲಿಕ್ ಟಿವಿ ಬೆಂಗಳೂರು. ಬೆಂಗಳೂರಲ್ಲಿ ನೀರಿನ ಅಭಾವ ಯಾವ ಮಟ್ಟಕ್ಕಾಗಿದೆ ಅನ್ನೋದನ್ನು ಒಂದು ದೃಶ್ಯದಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ನೋಡ್ಬೋದು, ನಾನು ಕಮಲಾನಗರದಲ್ಲಿರುವಂಥ ಒಂದು RO ಪ್ಲ್ಯಾಂಟ್ ಹತ್ರ ಇದ್ದೀನಿ. ಈಗ ಅರ್ಧ ಗಂಟೆ ಹಿಂದೆ ಆನ್ ಆಗಿತ್ತು, ಈಗ ನೀರು ಮತ್ತೆ ಕ್ಲೋಸ್ ಆಗಿದೆ. ಕಾರಣ ಇಷ್ಟೇ, ಬೋರ್ವೆಲ್ಲಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಈಗ ಮತ್ತೆ ಆನ್ ಮಾಡ್ತಿದ್ದಾರೆ, ನೋಡ್ಬೋದು ದೃಶ್ಯಗಳಲ್ಲಿ. ಮತ್ತೆ ಈಗ ಆನ್ ಮಾಡಿದ್ರು, ಅಂದರೆ ಟ್ಯಾಂಕ್ ತುಂಬಬೇಕು. ತುಂಬಾದ್ಮೇಲೆ ಅಂದರೆ ನೀರು ಲೋಡ್ ಆಗೋಕ್ಕೆ ಇವ್ರದ್ದೇನು RO ಪ್ಲ್ಯಾಂಟ್ ಒಳಗಡೆ ಟ್ಯಾಂಕ್ಗಳಿರುತ್ತೆ, ಆ ಟ್ಯಾಂಕ್ಗಳು ತುಂಬೋದಕ್ಕೇ ಭಾಳಷ್ಟು ಸಮಯ ಆಗ್ತಿದೆ. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನೀರನ್ನ ಬಿಟ್ಟು ಮಧ್ಯಾಹ್ನದಿಂದ ಸಂಜೆವರೆಗೂ ಟ್ಯಾಂಕ್ ತುಂಬಿಸಿದ್ರು ನೀರು ತುಂಬಿಲ್ಲ ಅನ್ನೋದು ಇಲ್ಲಿನ ಏನು ಇದು. ಸರ್ ಎಷ್ಟೊತ್ತವರೆಗೂ ತುಂಬಬೇಕಾಗುತ್ತೆ ಸರ್? ಲೇಟ್ ಆಗ್ತಿದೆಯಾ ಈಗ? ಇವಾಗ ಮೊದಲಷ್ಟಿಲ್ಲ. ಮೊದಲು ಒಂದು 1,000 ಟ್ಯಾಂಕರ್ ತುಂಬೋದಕ್ಕೆ ಬರೀ ಕೇವಲ 10 ನಿಮಿಷ ಸಾಕಾಗಿತ್ತು. ಇವತ್ತು 3/4 ಅವರ್ ಬೇಕಾಗಿದೆ. ಆ 3/4 ಅವರ್ದು ಫಿಲ್ಟ್ರ್ ಆಗೋದಕ್ಕೆ ನಿಮಗೆ 1.5 ಅವರ್ ಆಗುತ್ತೆ. ಅದರಲ್ಲಿ ಅರ್ಧಕ್ಕರ್ಧ ವೇಸ್ಟೇಜ್ ಆಗುತ್ತೆ, ಅರ್ಧ ಇದಾಗುತ್ತೆ. ಬಟ್ ನೀರು ಇವಾಗ ಪ್ರತಿದಿನ ಒಂದು ಸುಮಾರು ಒಂದು 100 ಕ್ಯಾನ್ ಸಿಗೋ ಅಂಥದ್ದು ನೀರು ಈಗ 50 ಕ್ಯಾನ್ಗೆ ಹೋಗಿದೆ. ಏನು ಬೋರ್ವೆಲ್ಲಲ್ಲಿ ವಾಟರ್ ಲೆವೆಲ್ ಕಮ್ಮಿ ಆಗಿದೆ, ಲೆವೆಲ್ ಕಮ್ಮಿ ಆಗ್ಬಿಟ್ಟಿದೆ. ಹಾಗಾಗಿ ಇರೋದನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಜನ ಏನು ಹೇಳ್ತಾರೆ ಸರ್? ಬಂದು ವಾಪಸ್ ಹೋಗೋರು ಬಂದು ಅವ್ರಿಗೆ ನೀರಿನ ಹಾಹಾಕಾರ ಆಗಿದೆ. ಏರಿಯಾಗಳಲ್ಲಿ ನೀರಿಲ್ಲ. ಬೋರ್ವೆಲ್ಗಳು ವಾರ್ಡ್ಗಳಲ್ಲಿ 50% ಹೋಗ್ಬಿಟ್ಟಿದೆ ಬೋರ್ವೆಲ್ಗಳು. ಸೊ ಇರೋ ನೀರನ್ನು ಮೇಂಟೈನ್ ಮಾಡಬೇಕು. ಹಾಗಾಗಿ ಇದಾಗಿದೆ. BWSSB ಇವ್ರದಂತೂ ಅವರು ಮುಂದಿನ ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಈಗಲೇ ನೀರು ಕಂಟ್ರೋಲರ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನಮ್ಮ ವಾರ್ಡ್, ನಮ್ಮ ಏರಿಯಾದಲ್ಲಿ ಒಂದು ಅಮ್ಮಮ್ಮ ಅಂದರು ಒಂದು 3 ರಿಂದ 4 ಅವರ್ ನೀರು ಬಿಡ್ತಿದ್ರು ಮೊದಲು. ಈಗ 1-1.5 ಅವರ್ ಬಿಡ್ತಾರೆ. ನಮ್ಮದು ಇವಾಗ ಹೇಳ್ಬೇಕು ಅಂದರೆ ನಮ್ಮದು ಮಿಡ್ಲ್ ಕ್ಲಾಸ್ ಜನಗಳು, ನಮ್ಮದೆಲ್ಲ 3,000 2,000 ಸಂಪು. ಅದು 1,000 ಬಂದಿರೋದು ಹೆಚ್ಚಾಗಿರುತ್ತೆ ನೀರು ಬಿಟ್ಟಿರೋ ಸಮಯದಲ್ಲಿ. ಸಪ್ಲೈಗಳು ಕಮ್ಮಿ ಆಗಿದೆ. ಓಕೆ ಸರ್, ಇದು ಇಲ್ಲಿ RO ಪ್ಲ್ಯಾಂಟ್ ಅವರು ನೋಡ್ತಿದ್ದೀರಾ. ಬಂದವರು ಜನ ಹೇಗೆ ನೀರಿಲ್ಲ ಅಂತ ತಿಳ್ಕೊಂಡು ವಾಪಸ್ ಹೋಗ್ತಿದ್ದಾರೆ. ಅಂದರೆ ಇಲ್ಲಿ ಒಂದು ಲಾಜಿಕಲಾಗಿ ಯೋಚನೆ ಮಾಡೋದಾದರೆ ಬೋರ್ವೆಲ್ ಒಂದು ತುಂಬೋದಕ್ಕೆ ಟ್ಯಾಂಕ್ 1,000 ತುಂಬೋದಕ್ಕೆ 10 ನಿಮಿಷ ಆಗ್ತಿತ್ತು, ಈಗ 3/4 ಗಂಟೆ ಆಗ್ತಿದೆ. ಮತ್ತು ಫಿಲ್ಟ್ರ್ ಆಗೋದಕ್ಕೆ ಆಲ್ಮೋಸ್ಟ್ 1.5 ಅವರ್ ಗಂಟೆ ಬೇಕು. ಇಷ್ಟು ಸಮಯ ಆದ್ರೂ ನೀರು ಇಲ್ಲದೆ ನೋಡಿ ಯಾವ ರೀತಿ ಜನ ವಾಪಸ್ ಹೋಗ್ತಿರುವಂಥದ್ದು. ಇದು ಸದ್ಯಕ್ಕೆ ಕಾಣಿಸ್ತಿರುವಂಥದ್ದು. ನೀರಿನ ಅಭಾವ ಎಲ್ಲ ಕಡೆ ಸೃಷ್ಟಿ ಆಗ್ತಿದೆ. ಆ ಟ್ಯಾಂಕರ್ಗಳಲ್ಲಿ ನೀರನ್ನು ಮನೆಗೆ ತರಿಸ್ಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ವಾಟ್ರ್ ಪ್ಲ್ಯಾಂಟ್ ಅಥವಾ RO ಪ್ಲ್ಯಾಂಟ್ಗಳೇನಿದೆ, ಇಲ್ಲೂ ಸಹ ಬೋರ್ವೆಲ್ ನೀರನ್ನು ಫಿಲ್ಟ್ರ್ ಮಾಡಿ ಜನರಿಗೆ ಕೊಡುವಂತಹ ಫೆಸಿಲಿಟೀಸ್ ಮಾಡಿದರೆ, ಬೋರ್ವೆಲ್ಲಲ್ಲಿ ನೀರು ಬತ್ತಿ ಹೋಗ್ತಿರೋದ್ರಿಂದ ಜನ ಅನಿವಾರ್ಯವಾಗಿ ನೀರಿನ ಅಭಾವಕ್ಕೆ ತುತ್ತಾಗ್ತಿದ್ದಾರೆ. ಕುಡಿಯೋ ನೀರಿಗೂ ಸಹ
ಪರದಾಟ ನಡೆಸ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.